ಕಾಶ್ಮೀರದಲ್ಲಿ ಆಪರೇಷನ್ ಅಕಾಲ್ ಸದ್ದು ಮಾಡ್ತಾ ಇದೆ. ಬೆಳ್ಳಂಬೆಳಗ್ಗೆ ಒಬ್ಬ ಉಗ್ರನನ್ನ ಸಾಯಿಸಿದ್ರೆ ಮತ್ತೊಬ್ಬನಿಗೆ ಗಂಭೀರ ಗಾಯ ಆಗಿದೆ. ಹೌದು, ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಆಪರೇಷನ್ ಅಕಾಲ್ 3ನೇ ದಿನಕ್ಕೆ ಇದೀಗ ಕಾಲಿಟ್ಟಿರುವಂಥದ್ದು. ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ಪಾದಕರು ಈ ಭೂಮಿಯನ್ನ ಬಿಟ್ಟು ಪರಲೋಕಕ್ಕೆ ಹೋಗಿದ್ದಾರೆ. ಹಾಗೆ ಒಬ್ಬ ಗಾಯಗೊಂಡಿದ್ದಾನೆ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಆಪರೇಷನ್ ಅಕಾಲ್ ಕಾರ್ಯಾಚರಣೆ ತುಂಬಾ ತೀವ್ರಗತಿಯಲ್ಲಿ ನಡೀತಾ ಇದೆ. ಇದು ಇದೀಗ 3ನೇ ದಿನದ ಕಾರ್ಯಾಚರಣೆ. ಅರಣ್ಯ ಪ್ರದೇಶದಲ್ಲಿ ಭಯೋತ್ಪಾದಕರು ಅಂದರೆ ಟೆರರಿಸ್ಟ್ ಮತ್ತು ಭದ್ರತಾ ಪಡೆಗಳ ನಡುವಿನ ಗುಂಡಿನ ಚಕಮಕಿ, ಫೈರಿಂಗ್ ಅಟ್ಯಾಕ್ ಮುಂದುವರೆದಿದೆ. ಇದರಲ್ಲಿ ಬೆಳ್ಳಂಬೆಳಗ್ಗೆ ಇಬ್ಬರು ಭಯೋತ್ಪಾದಕರು ಸಾವನ್ನಪ್ಪಿದ್ರೆ ಮತ್ತೆ ಒಬ್ಬ ಗಾಯಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಇದು ನಮ್ಮ ಭಾರತೀಯ ಸೇನೆಗೆ ಸಿಕ್ಕಂತಹ ಮತ್ತೊಂದು ಯಶಸ್ಸಂತಾನೆ ಹೇಳಬಹುದು. ಇನ್ನು ಇವತ್ತು ಬೆಳ್ಳಂಬೆಳಗ್ಗೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಸೈನಿಕ ಕೂಡ ಗಾಯಗೊಂಡಿದ್ದಾರೆ. ಇನ್ನು ಭಯೋತ್ಪಾದಕರು 4ರಿಂದ 5 ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಗುಂಪಿನ ಭಾಗವಾಗಿರಬಹುದು ಅಂತ ಹೇಳಿ ಶಂಕಿಸಲಾಗ್ತಾ ಇದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ಅಕಾಲ್ ಕಾಡು ಪ್ರದೇಶದಲ್ಲಿ ನಡೀತಾ ಇರುವಂತಹ ಆಪರೇಷನ್ ಅಕಾಲ್ ಭಯೋತ್ಪಾದಕ ವಿರೋಧಿ ಕಾರ್ಯಾಚರಣೆಯು 3ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ, ಜಮ್ಮು ಮತ್ತು ಕಾಶ್ಮೀರದ ಪೊಲೀಸ್ನ ವಿಶೇಷ ಕಾರ್ಯಾಚರಣಾ ತಂಡ ಅಂದರೆ ಎಸ್ಒಜಿ ಮತ್ತು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಜಂಟಿಯಾಗಿ ಭಾಗವಹಿಸಿವೆ. ಆಗಸ್ಟ್ 3, 2025ರಂದು ಈ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ಪಾದಕರು ಹತರಾಗಿರುವಂಥದ್ದು. ಇನ್ನು ಒಬ್ಬ ಗಾಯಗೊಂಡಿದ್ದಾನೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆ ಕಾಶ್ಮೀರ ಕಣಿವೆಯಲ್ಲಿ ಭದ್ರತಾ ಪಡೆಗಳ ತೀವ್ರಗೊಂಡ ಕಾರ್ಯಾಚರಣೆಯನ್ನು ಯಾವ ರೀತಿಯಲ್ಲಿ ತೀವ್ರ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಇನ್ನು ಭದ್ರತಾ ಪಡೆ ಅಧಿಕಾರಿಗಳು ಇಬ್ಬರು ಭಯೋತ್ಪಾದಕರ ಹತ್ಯೆಯನ್ನು ದೃಢಪಡಿಸಿದ್ದಾರೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಹತ್ಯೆಗೀಡಾದ ಭಯೋತ್ಪಾದಕ ಹರೀಸ್ ನಜೀರ್ ದಾರ್ ಅಂತ ಹೇಳಿ ಗುರುತಿಸಲಾಗಿದ್ದು, ಆತ ಪುಲ್ವಾಮಾದ ರಾಜ್ಪೋರಾ ಮೂಲದವನು ಅಂತ ಕೂಡ ತಿಳಿದು ಬಂದಿದೆ. ಮತ್ತೋರ್ವ ಕೂಡ ಗಾಯಗೊಂಡಿದ್ದಾನೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಏನು ಆಪರೇಷನ್ ಅಕಾಲ್ ಯಾವಾಗ ಪ್ರಾರಂಭವಾಯಿತು ಅಂತಂದರೆ 2025 ಆಗಸ್ಟ್ 1ರಂದು. ಹೌದು, ಆಪರೇಷನ್ ಅಕಾಲ್ ಆಗಸ್ಟ್ 1, 2025ರಂದು ಸಂಜೆ ಪ್ರಾರಂಭವಾಯಿತು. ಕುಲ್ಗಾಮ್ ಜಿಲ್ಲೆಯ ದೇವ್ಸರ್ ಪ್ರದೇಶದ ಅಕಾಲ್ ಕಾಡಿನಲ್ಲಿ ಭಯೋತ್ಪಾದಕರ ಉಪಸ್ಥಿತಿಯ ಬಗ್ಗೆ ಗುಪ್ತಚರ ಸಂಸ್ಥೆಗೆ ನಿಖರವಾದ ಮಾಹಿತಿ ಬಂದ ನಂತರದಲ್ಲಿ ಭದ್ರತಾ ಪಡೆಗಳು ಇಲ್ಲಿ ಅಟ್ಯಾಕನ್ನು ಮಾಡಿ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದ್ವು. ಈ ಶೋಧ ಕಾರ್ಯಾಚರಣೆಯು ಶೀಘ್ರದಲ್ಲಿಯೇ ಒಂದು ಗುಂಡಿನ ದಾಳಿಯಾಗಿ ಪರಿವರ್ತನೆಗೊಳ್ತು. ಯಾಕಂದರೆ ಅಡಗಿದ್ದಂತಹ ಭಯೋತ್ಪಾದಕರು ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರು. ಭದ್ರತಾ ಪಡೆಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.